ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರೆ, ಈ 3 ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಮೇಷರಾಶಿಯವರು ಆಗಸ್ಟ್ 20ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು. ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ, ಉದ್ಯೋಗದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓದಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮೇಷರಾಶಿಯವರೇ, ಆಗಸ್ಟ್ ತಿಂಗಳ ದ್ವಿತೀಯಾರ್ಧದ ನಂತರ ನಿಮ್ಮ ತೀವ್ರ ಸ್ವಾತಂತ್ರ್ಯ ಪ್ರೀತಿ ಮತ್ತು ಸಹಜ ಉತ್ಸಾಹಕ್ಕೆ ದೊಡ್ಡ ಪರೀಕ್ಷೆಯಾಗಿದ್ದು, ತಕ್ಷಣದ ಕ್ರಮಕ್ಕಿಂತ ತಾಳ್ಮೆಯ ಅಗತ್ಯ ಅಂತಂತಲೇ ಹೇಳ್ಬೋದು. ಅಂದರೆ ಅತ್ಯಗತ್ಯವೆಂದು ಪ್ರಮುಖ ಬದಲಾವಣೆಗಳ ಅಲೆ ಬೇಡುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಮಂಗಳನು ನಿಮಗೆ ಧೈರ್ಯ ಮತ್ತು ಸಂವಹನವನ್ನು ಹೆಚ್ಚಿಸಲು ವೇಗವಾಗಿ ಚಲಿಸುವುದರಿಂದ ನೀವು ಮುಂದೆ ನುಗ್ಗಿ ಅಡಚಣೆಗಳನ್ನು ಗೆಲ್ಲುವಂತಹ ಪ್ರಬಲ ಒಲವನ್ನು ಅನುಭವಿಸುತ್ತೀರಿ. ಅದ್ಯಾಗೋ ನಿಮ್ಮ 12ನೇ ಮನೆಯಲ್ಲಿ ಮುಂದುವರೆದಿರುವಂತಹ ಏಳೇನಾಟಿ ಶನಿಯ ಮೊದಲ ಹಂತದ ತೀವ್ರ ಹಿನ್ನೆಲೆಯು ಗುಪ್ತ ವಿಳಂಬಗಳು, ಏಕಾಂಗಿತನ ತರುವಂತಹ ಖರ್ಚುಗಳು ಮತ್ತು ಅನಿರೀಕ್ಷಿತ ಅಡೆತಡೆಗಳನ್ನು ಸೃಷ್ಟಿಸಿ ನಿಮ್ಮ ಎಂದಿನ ನೇರವಾದ ಧೋರಣೆಗೆ ಸವಾಲು ಒಡ್ಡುತ್ತದೆ. ಈ ತಿಂಗಳು ನಿಮ್ಮ ಉಗ್ರ ಮುನ್ನುಗ್ಗುವಿಕೆಯನ್ನು ಭಾವನಾತ್ಮಕ ಸ್ಥೈರ್ಯದೊಂದಿಗೆ ಸಮತೋಲನಗೊಳಿಸಬೇಕಾಗುತ್ತದೆ. ವಿಶೇಷವಾಗಿ ನಿಮ್ಮ ಮನೆ ಮತ್ತು ಕುಟುಂಬ ಜೀವನದ ಸುತ್ತ ಬಿಗುವಿನ ವಾತಾವರಣ ಹೆಚ್ಚಾದಾಗ ಇದು ಹೆಚ್ಚು ಮುಖ್ಯವಾಗುತ್ತದೆ. ಆಳವಾಗಿ ಬೇರೂರಿರುವಂತಹ ಜವಾಬ್ದಾರಿಗಳು ಭಾರವೆನಿಸಿದರೂ ನಿಮ್ಮ ಸಾಮಾಜಿಕ ವಲಯಗಳು ಮತ್ತು ಹಿರಿಯ ಸಹೋದರರಿಂದ ಸಿಗುವ ಅದ್ಭುತ ಬೆಂಬಲವು ನಿಮಗೆ ಅಗತ್ಯವಿರುವಂತಹ ಆಸರೆಯನ್ನು ನೀಡುತ್ತದೆ. ಈ ಬೇಡಿಕೆಯ ಅವಧಿಯನ್ನು ನಿಧಾನವಾಗಿ ಹೆಜ್ಜೆ ಇಡುವ ಮೂಲಕ ಕಾರ್ಯತಂತ್ರದ ಸಂವಹನದ ಮೇಲೆ ಗಮನ ಹರಿಸಿ ಮತ್ತು ಅಗತ್ಯವಿರುವಂತಹ ಆಂತರಿಕ ಬೆಳವಣಿಗೆಯನ್ನು ಸ್ವೀಕರಿಸುವ ಮೂಲಕ ಎದುರಿಸಬೇಕಾಗುತ್ತದೆ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಮೇಷರಾಶಿಯವರು ಅಂತ ಹೇಳ್ತಾ, ಯಾವುದರ ಬಗ್ಗೆ ಅದೃಷ್ಟ ವಲಯದಲ್ಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಫೈನಾನ್ಸ್ ಬಗ್ಗೆ, ನಿಮ್ಮ ಸಂಪತ್ತಿನ ಅಧಿಪತಿಯಾದ ಶುಕ್ರನು ಇಡೀ ತಿಂಗಳು 6ನೇ ಮನೆಯಲ್ಲಿ ನೀಚನಾಗಿ ಕುಳಿತಿರುವುದರಿಂದ ನಿಮ್ಮ ಸಂಪತ್ತನ್ನು ನಿರ್ವಹಿಸಲು ಕಟ್ಟುನಿಟ್ಟಾದ ಎಚ್ಚರಿಕೆಯ ಅಗತ್ಯವಿದೆ. ಈ ಸ್ಥಾನವು ಅನಿರೀಕ್ಷಿತ ಸಾಲಗಳು, ವೆಚ್ಚದಾಯಕ ವಿವಾದಗಳು ಅಥವಾ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಗೆ ಸಂಬಂಧಿಸಿದಂತಹ ಹಠಾತ್ ವೈದ್ಯಕೀಯ ವೆಚ್ಚಗಳ ಬಗ್ಗೆ ಎಚ್ಚರಿಸುತ್ತದೆ. ನೀವು ಕೂಡಿಟ್ಟ ಹಣವನ್ನು ಕಟ್ಟುನಿಟ್ಟಾಗಿ ರಕ್ಷಿಸಬೇಕು ಮತ್ತು ವಾಹನಗಳು ಅಥವಾ ದುಬಾರಿ ವಸ್ತುಗಳನ್ನು ಖರೀದಿಸುವ ಬಯಕೆಯನ್ನು ವಿರೋಧಿಸಬೇಕಾಗುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರುವು ಆಸ್ತಿ ಮತ್ತು ಮನೆಗೆ ಸಂಬಂಧಿಸಿದ ವಿಷಯಗಳಿಗೆ ಅಪಾರ ತೂಕವನ್ನು ನೀಡುವುದರಿಂದ ಕೌಟುಂಬಿಕ ನವೀಕರಣಗಳಿಗೆ ಹಣ ಒದಗಿಸಲು ನಿಮ್ಮ ಮೇಲೆ ಭಾರಿ ಒತ್ತಡವಿರಬಹುದು. ಅಗತ್ಯ ಖರ್ಚುಗಳಿಗೆ ಆದ್ಯತೆ ನೀಡಿ ಮತ್ತು ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ಮುಂದೂಡಿ. ಇನ್ನು ಬುಧನು ನಿಮ್ಮ 3, 4 ಮತ್ತು 5ನೇ ಮನೆಗಳ ಮೂಲಕ ಸಾಗುತ್ತಿದ್ದಂತೆ ಹಣಕಾಸಿನ ಸಂವಹನವು ಹೆಚ್ಚು ಮುಖ್ಯವಾಗುತ್ತದೆ. ಗುಪ್ತ ಮೋಸಗಳನ್ನು ತಪ್ಪಿಸಲು ಆಗಸ್ಟ್ ತಿಂಗಳಲ್ಲಿ ಎಲ್ಲ ಸಾಲ ಅಥವಾ ಸೇವಾ ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಆಗಸ್ಟ್ 18ರ ನಂತರ ಸೂರ್ಯನ ಸಂಚಾರವು ನಿಮ್ಮ 5ನೇ ಮನೆಗೆ ಸಾಗುವುದು ನಿಮ್ಮನ್ನು ಅಪಾಯಕಾರಿ ಸ್ಟಾಕ್ ಮಾರ್ಕೆಟ್ ಮತ್ತು ಸಾಹಸಗಳಲ್ಲಿ ಜೂಜಾಡುವಂತೆ ಪ್ರಚೋದಿಸಬಹುದು.
ಅದಿಯಾಗೋ ನೀವು ಈ ಪ್ರವೃತ್ತಿಯನ್ನು ವಿರೋಧಿಸಬೇಕು. ಬದಲಾಗಿ ರಾಹು ಸುಲಭಗೊಳಿಸಿದಂತಹ ಸ್ಥಿರ ಅಸಾಂಪ್ರದಾಯಿಕ ಆದಾಯದ ಮೂಲಗಳನ್ನು ಅವಲಂಬಿಸಿ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ. ನಿಮ್ಮ ದೈನಂದಿನ ಲೆಡಂಜರ್ಗಳನ್ನು ನಿಖರವಾಗಿ ಸಮತೋಲನಗೊಳಿಸಿ ಮತ್ತು ನೀವು ಈಗಾಗಲೇ ಪಡೆದುಕೊಂಡಿರುವಂತಹ ಸ್ವತ್ತುಗಳನ್ನು ರಕ್ಷಿಸುವುದರಿಂದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಬೇಕಾಗುತ್ತದೆ. ಅನಗತ್ಯ ಖರ್ಚುಗಳಿಂದ ಮುಂದಿನ ದಿನಗಳಲ್ಲಿ 100% ಹಣಕಾಸಿನ ಸಮಸ್ಯೆ ಎದುರಾಗಬಹುದು. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಮೇಷರಾಶಿಯ ವ್ಯಕ್ತಿಗಳು. ಇನ್ನು ಅದೇ ರೀತಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ, ಮೇಷರಾಶಿಯವರಿಗೆ ಮಂಗಳನು 3ನೇ ಮನೆಯಿಂದ ನಿಮ್ಮ ಉದ್ಯಮಶೀಲತೆಯ ಉತ್ಸಾಹವನ್ನು ಒತ್ತಿಸುವುದರಿಂದ ಉದ್ಯಮಿಗಳು ಈ ತಿಂಗಳು ಒಂದು ಕ್ರಿಯಾತ್ಮಕ ವಾತಾವರಣವನ್ನು ಎದುರಿಸುತ್ತಾರೆ. ಇದು ನಿಮ್ಮನ್ನು ತೀವ್ರ ಸ್ಪರ್ಧಾತ್ಮಕವಾಗಿಸುತ್ತದೆ. ಸಣ್ಣ ಪ್ರಚಾರ ಅಭಿಯಾನಗಳನ್ನು ಪ್ರಾರಂಭಿಸಲು ಮತ್ತು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ನೀವು ಉತ್ಸಾಹಕರಾಗಿರುವಿರಿ. ಅದಿಯಾಗೂ ಬುಧನು 3ನೇ ಮನೆಯಿಂದ ನಿಮ್ಮ 4ನೇ ಮತ್ತು 5ನೇ ಮನೆಗಳಿಗೆ ಮಾಡುವಂತಹ ವೇಗದ ಚಲನೆಯು ಮಿಶ್ರ ಸಂವಹನವನ್ನು ತರುತ್ತದೆ. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಮಾತುಕತೆಗಳು ಮೇಲ್ಗೈ ಬರುವುದರಿಂದ ವ್ಯಾಪಾರ ಒಪ್ಪಂದಗಳಿಗೆ ವಿಶೇಷವಾಗಿ 2ನೇ ವಾರದಲ್ಲಿ ಅನೇಕ ತಿದ್ದುಪಡಿಗಳ ಅಗತ್ಯವಿರಬಹುದು. ನಿಮ್ಮ ದಣಿವರಿಯದ ಶಕ್ತಿಯನ್ನು ಹಠಾತ್ ಅವಸರದ ವ್ಯಾಪಾರ ವಿಸ್ತರಣೆಗಿಂತ ಎಚ್ಚರಿಕೆಯ ಕಾರ್ಯತಂತ್ರದ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಿ. 11ನೇ ಮನೆಯಲ್ಲಿ ರಾಹುವಿನಿಂದ ಆದಾಯಕ್ಕೆ ಅನಿರೀಕ್ಷಿತ ಮಾರ್ಗಗಳು ಸೃಷ್ಟಿಯಾಗುತ್ತಿರುವುದರಿಂದ ಹಣಕಾಸಿನ ನೆಟ್ವರ್ಕಿಂಗ್ ನಿಮ್ಮ ಪ್ರಬಲ ಆಸ್ತಿಯಾಗಿ ಉಳಿದಿದೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಥವಾ ವಿದೇಶಿ ಗ್ರಾಹಕರೊಂದಿಗೆ ವ್ಯವಹರಿಸುವುದು ಕಾರ್ಯಾಚರಣೆಯ ಅಡಚಣೆಗಳನ್ನು ಸರಿದೂಗಿಸುವ ಹಠಾತ್ ವ್ಯಾಪಾರ ಬೆಳವಣಿಗೆಯನ್ನು ತರಬಹುದು. ಸೊ ಹಾಗಾಗಿ ಮೇಲ್ಗೈ ಅಡಿಯಲ್ಲಿ ಸ್ನೇಹಿತರೆ ಸವಾಲುಗಳು ಅಡಗಿರುವುದರಿಂದ ಪಾಲುದಾರಿಕೆಗಳ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತದೆ. ಮೇಷರಾಶಿಯ ವ್ಯಕ್ತಿಗಳು ಪ್ರಮುಖ ಗ್ರಾಹಕರು ಅಥವಾ ಸಾರ್ವಜನಿಕ ವ್ಯವಹಾರಗಳೊಂದಿಗೆ ತಪ್ಪು ಗ್ರಹಿಕೆಗಳು ನೀವು ರಾಜಿ ಮಾಡಿಕೊಳ್ಳುವಕ್ಕಿಂತ ಮುಂಚೆ ಸ್ನೇಹಿತರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಸ್ವಲ್ಪ ಹಮ್ಮನ್ನು ಬಿಡಬೇಕಾಗಬಹುದು. ಹೆಚ್ಚು ಏರಿಳಿತಗೊಳ್ಳುವಂತಹ ವಾಣಿಜ್ಯ ಪರಿಸರದಲ್ಲಿ ನಿಮ್ಮ ದೀರ್ಘಕಾಲೀನ ವ್ಯಾಪಾರ ಗುರಿಗಳು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ವಾದ ವಿವಾದಗಳನ್ನು ತ್ವರಿತವಾಗಿ ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಬೇಕಾಗುತ್ತದೆ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಮೇಷರಾಶಿಯವರು ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ಆಗಸ್ಟ್ ದ್ವಿತೀಯಾರ್ಧದ ನಂತರ ಅಂದರೆ 15ನೇ ತಾರೀಕು ನಂತರ 4ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ಎದೆಗೆ ಸಂಬಂಧಿಸಿದ ದುರ್ಬಲತೆಗಳು ಮತ್ತು ಸಾಮಾನ್ಯ ಭಾವನಾತ್ಮಕ ಅಶಾಂತಿಯನ್ನು ಎತ್ತಿ ತೋರಿಸುತ್ತಿದೆ. ಅದು ನಿಮ್ಮ 5ನೇ ಮನೆಗೆ ಸಾಗುತ್ತಿದ್ದಂತೆ ನೀವು ಹೊಟ್ಟೆಯ ಆಮ್ಲೀಯತೆ, ಉಷ್ಣತೆ ಅಥವಾ ಸೌಮ್ಯ ಕಣ್ಣಿನ ಆಯಾಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬಹುದು. ನೀವು ಆಹಾರ ಕ್ರಮದ ಬಗ್ಗೆ ಹತ್ತಿರದಿಂದ ಗಮನ ಕೊಡಿ ಮತ್ತು ನಿಮ್ಮ ದೇಹದಲ್ಲಿ ಉರಿಯೂತವನ್ನುಂಟು ಮಾಡುವಂತಹ ಅತಿಯಾದ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. ತೀವ್ರವಾದ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಅಥವಾ ಹಗುರವಾದಂತಹ ಯೋಗದಂತಹ ಶಾಂತಗೊಳಿಸುವಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ಈ ತಿಂಗಳು ತೀವ್ರ ಸವಾಲಿನ ಜ್ಯೋತಿಷ್ಯ ವಾತಾವರಣದ ದೈಹಿಕವಾಗಿ ಬಳಲಿಸುವಂತಹ ಪರಿಣಾಮಗಳ ವಿರುದ್ಧ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಅತ್ಯುತ್ತಮ ರಕ್ಷಣೆಯಾಗಿದೆ. ಅದೇ ರೀತಿ 12ನೇ ಮನೆಯಲ್ಲಿ ಶನಿಯು ದೀರ್ಘಕಾಲದ ಬಳಲಿಕೆ ಮತ್ತು ನಿದ್ರೆಹೀನತೆಯ ಸಾಧ್ಯತೆಯನ್ನು ತರುವುದರಿಂದ ನಡೆಯುತ್ತಿರುವಂತಹ ಏಳಿನಾಟಿ ಶನಿಯ ಮೊದಲ ಹಂತದಿಂದ ನಿಮ್ಮ ದೈಹಿಕ ಶಕ್ತಿಯು ಮೂಲಭೂತವಾಗಿ ಪರೀಕ್ಷಿಸಲ್ಪಡುತ್ತದೆ. ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವಂತಹ ದೀರ್ಘಕಾಲದ ಏಕಾಂಗಿತನ ಅಥವಾ ಆಳವಾದಂತಹ ದುಃಖದ ಭಾವನೆಯನ್ನು ನೀವು ಅನುಭವಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವ ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಜಡತೆಯನ್ನು ಹಿಮ್ಮೆಟ್ಟಿಸಲು ಅಗತ್ಯವಾದಂಥ ಸ್ನಾಯುಶಕ್ತಿ ಮತ್ತು ಮಾನಸಿಕ ಧೈರ್ಯವನ್ನು ಒದಗಿಸುತ್ತಾನೆ. ಕಟ್ಟುನಿಟ್ಟಾದ ದೈನಂದಿನ ದಿನಚರಿಗೆ ಬದ್ಧರಾಗಿರಿ. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ ಮತ್ತು ಹಠಾತ್ ಅಪಘಾತಗಳಿಗೆ ಕಾರಣವಾಗುವ ಕಠಿಣ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ಮೇಷರಾಶಿಯ ವ್ಯಕ್ತಿಗಳು ಯಾವುದರ ಬಗ್ಗೆ ನಿಮ್ಮ ಹೆಲ್ತಲ್ಲಿ ಗಮನ ಕೊಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ.
ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿದರೆ ಉತ್ತಮ ಅಂತ ಹೇಳ್ತಾ, ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ಆಗಸ್ಟ್ 17ರ ನಂತರ ಸೂರ್ಯನು 4ನೇ ಮನೆಯನ್ನು ಬೆಳಗಿಸುವುದರಿಂದ ಕೌಟುಂಬಿಕ ಜೀವನವು ಅಸಾಧಾರಣವಾದ ತಾಳ್ಮೆಯನ್ನು ಬಯಸುತ್ತದೆ. ಇದು ಈಗಾಗಲೇ ಅಲ್ಲಿ ವಾಸಿಸುತ್ತಿರುವಂತಹ ಉಚ್ಚ ಗುರುವಿನ ಅಪಾರ ವಿಸ್ತಾರವಾದಂತಹ ತೂಕದೊಂದಿಗೆ ಆಗಾಗ ಘರ್ಷಣೆ ನಡೆಸುತ್ತದೆ. ಈ ಪ್ರಬಲ ಸಂಯೋಜನೆಯು ಆಸ್ತಿ ವಿಷಯಗಳು, ವಾಹನಗಳು ಮತ್ತು ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಘರ್ಷಣೆಯನ್ನು ಸೃಷ್ಟಿಸುತ್ತದೆ. ಭಾರೀ ಮನೆ ಜವಾಬ್ದಾರಿಗಳು ಅಥವಾ ಹಿರಿಯರೊಂದಿಗೆ ಹೆಚ್ಚಿನ ಅಹಂನ ವಾದ ವಿವಾದಗಳಿಂದ ನೀವು ವೈಯಕ್ತಿಕ ವ್ಯಕ್ತಿತ್ವವು ಉಸಿರುಗಟ್ಟಿದಂತೆ ನಿಮಗನಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವ ಮಂಗಳನು ಕಿರಿಯ ಸಹೋದರರೊಂದಿಗೆ ಬಲವಾದಂತಹ ಬೆಂಬಲ ಮತ್ತು ರಚನಾತ್ಮಕ ಸಂವಹನವನ್ನು ಖಚಿತಪಡಿಸುತ್ತದೆ. ಇದು ಉದ್ವೇಗತೆ ಕುಟುಂಬ ಕೂಟಗಳ ಸಮಯದಲ್ಲಿ ನಿಮ್ಮ ಹತಾಶೆಗಳಿಗೆ ಅಗತ್ಯವಾದ ದಾರಿಯನ್ನು ಒದಗಿಸುತ್ತದೆ. ಸೂರ್ಯನು 5ನೇ ಮನೆಗೆ ಹೋದ ನಂತರ ಕೌಟುಂಬಿಕ ವಾತಾವರಣವು ಸ್ವಲ್ಪ ತಣ್ಣಗಾಗುತ್ತದೆ, ಆದರೆ ಗಮನವು ಮಕ್ಕಳು ಅಥವಾ ಪ್ರಣಯ ಸಂಬಂಧಗಳ ಕಡೆಗೆ ವೇಗವಾಗಿ ಬದಲಾಗುತ್ತದೆ. ನಿಮ್ಮ ಅಧಿಕಾರದ ಬಯಕೆಯು ನಿಮ್ಮ ಪ್ರೀತಿಪಾತ್ರರನ್ನು ಅಸಮಾಧಾನಗೊಳಿಸಬಹುದಾದ್ದರಿಂದ ನೀವು ಸಂಘರ್ಷಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಮನೆಯಲ್ಲಿ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಗುರುವಿನ ಮುಂದುವರಿದ ಉಪಸ್ಥಿತಿಯು ಬುದ್ಧಿವಂತಿಕೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಬದ್ಧತೆಯನ್ನು ಬಯಸುತ್ತದೆ. ಕುಟುಂಬದ ಸಂಭಾಷಣೆಗಳಲ್ಲಿ ಪ್ರಾಬಲ್ಯ ಸಾಧಿಸುವುದಕ್ಕಿಂತ ಸಕ್ರಿಯವಾಗಿ ಆಲಿಸುವುದರ ಮೇಲೆ ಗಮನ ಹರಿಸಿ, ನಿಜವಾದ ಸಹಾನುಭೂತಿಯನ್ನು ತೋರಿಸುವ ಮೂಲಕ ಮತ್ತು ಯಾವಾಗಲೂ ಸರಿಯಾಗಿರಬೇಕು ಎಂಬ ಅಗತ್ಯತೆಯನ್ನು ಬಿಟ್ಟುಕೊಡುವ ಮೂಲಕ ನೀವು ಏಕಾಂಗಿತನದ ವಾತಾವರಣವನ್ನು ಆಳವಾದಂತಹ ಪರಸ್ಪರ ತಿಳುವಳಿಕೆಯ ಜಾಗವಾಗಿ ಪರಿವರ್ತಿಸಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಕುಟುಂಬದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಅವರ ವಿದ್ಯಾಭ್ಯಾಸದಲ್ಲಿ ಉಚ್ಚ ಗುರುವು 4ನೇ ಮನೆಯಲ್ಲಿ ನಿರೀಕ್ಷೆಗಳನ್ನು ವಿಸ್ತರಿಸುವುದರಿಂದ ವಿದ್ಯಾರ್ಥಿಗಳು ತೀವ್ರ ಬೌದ್ಧಿಕ ಒತ್ತಡವನ್ನು ಎದುರಿಸುತ್ತಾರೆ. ಇದು ಮೂಲಭೂತ ಅಧ್ಯಯನಗಳಲ್ಲಿ ಮೇಲ್ಗೈ ಸಾಧಿಸಲು ನಿಮ್ಮನ್ನು ಒತ್ತಾಯಿಸುತ್ತದೆ. ಆದಾಗ್ಯೂ 6ನೇ ಮನೆಯಲ್ಲಿರುವಂತಹ ನೀಚ ಶುಕ್ರನು ಹಲವಾರು ಗಮನ ಹರಿಸಲಾಗದಂತೆ ಮಾಡುವಂತಹ ವಿಷಯಗಳನ್ನು ಸೃಷ್ಟಿಸುತ್ತಾನೆ. ಇದು ನಿಮ್ಮನ್ನು ಸಣ್ಣ ಪುಟ್ಟ ವಿವಾದಗಳು, ಸ್ಪರ್ಧಾತ್ಮಕ ಆತಂಕಗಳು ಅಥವಾ ಬೋಧನಾ ಶುಲ್ಕದ ಬಗ್ಗೆ ಹಣಕಾಸಿನ ಚಿಂತೆಗಳಿಗೆ ಎಳೆದು ತರಬಹುದು. ಹಾಗಾಗಿ ಈ ಬಾಹ್ಯ ಅಡಚಣೆಗಳಿಂದ ನಿಮ್ಮ ಅಧ್ಯಯನದ ಸಮಯವನ್ನು ನೀವು ಉಗ್ರವಾಗಿ ರಕ್ಷಿಸಬೇಕು. ನಿಮ್ಮ ಮೂಲಭೂತ ಮತ್ತು ಬುದ್ಧಿವಂತಿಕೆಯ ಮನೆಗಳ ಮೂಲಕ ಬುಧನ ವೇಗದ ಸಂಚಾರವು ನಿಮ್ಮ ಮನಸ್ಸನ್ನು ನಂಬಲಾಗದಷ್ಟು ಸಕ್ರಿಯಗೊಳಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಆದರೆ ಹರಡಿದ ಆಲೋಚನೆಗಳು ಮತ್ತು ತಪ್ಪಿದ ಶೈಕ್ಷಣಿಕ ಗಡುವುಗಳನ್ನು ತಡೆಯಲು ಉದ್ದೇಶಪೂರ್ವಕ ಗಮನದ ಅಗತ್ಯವಿದೆ. ಆಗಸ್ಟ್ ದ್ವಿತೀಯದಲ್ಲಿ ಸೂರ್ಯನು ನಿಮ್ಮ 5ನೇ ಮನೆಗೆ ಪ್ರವೇಶಿಸಿದಾಗ ಮತ್ತು ಮುಂದುವರಿದ ಕೇತುವನ್ನು ಸೇರಿಕೊಂಡಾಗ ಒಂದು ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಈ ಸಂಯೋಜನೆಯು ಆಳವಾದಂತಹ ಕೀಳರಿಮೆ, ಆಧ್ಯಾತ್ಮಿಕ ಗೊಂದಲ ಮತ್ತು ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಪರೀಕ್ಷೆಯ ಕಾರ್ಯಕ್ಷಮತೆಯ ಬಗ್ಗೆ ಭಯವನ್ನು ಉಂಟು ಮಾಡಬಹುದು. ನಿಮ್ಮ ಕಠಿಣ ಪರಿಶ್ರಮದ ಜೊತೆಗೆ ನಿಮ್ಮ ಸ್ವಂತ ಸಾಮರ್ಥ್ಯಗಳನ್ನು ನೀವು ಅನುಮಾನಿಸಬಹುದು. ದೊಡ್ಡ ಕಾರ್ಯಗಳನ್ನು ನಿರ್ವಹಿಸಬಹುದಾದಂತಹ ಕಾರ್ಯಗಳಿಗಾಗಿ ಒಡೆಯುವಂತಹ ಮೂಲಕ ಮಂಗಳನು ನೀಡುವ ಸಂವಹನ ಧೈರ್ಯವನ್ನು ಸ್ನೇಹಿತರೆ, ಗೌರವಾನ್ವಿತ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದು ನಿಮ್ಮ ಕಠಿಣ ಸಿದ್ಧತೆಯನ್ನು ನಂಬಿರಿ ಮತ್ತು ಸ್ಥಿರವಾದ ಶಿಸ್ತಿನ ಪ್ರಯತ್ನವು ಅಂತಿಮವಾಗಿ ಈ ತಾತ್ಕಾಲಿಕ ಭೌತಿಕ ಅಭದ್ರತೆಯನ್ನು ಜಯಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ನೀವು ಶಿಸ್ತಿನಿಂದ, ಹಿರಿಯರ ಮಾರ್ಗದರ್ಶನದಿಂದ ಕಠಿಣ ಸಿದ್ಧತೆಯನ್ನು ನಡೆಸಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಮೇಷರಾಶಿಯ ವ್ಯಕ್ತಿಗಳು ಅಂತ ಹೇಳ್ತಾ, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅನುಸರಿಸಿ, ಕಷ್ಟ ಸಮಸ್ಯೆ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಭಾರಿ ಕೌಟುಂಬಿಕ ಒತ್ತಡಗಳನ್ನು ನಿರ್ವಹಿಸಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜಿಸಿ, ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಮತ್ತು ನಿಮ್ಮ ಮನೆಯ ವಾತಾವರಣದಲ್ಲಿ ಬುದ್ಧಿವಂತಿಕೆಯನ್ನು ಆಕರ್ಷಿಸಲು, ಸವಾಲುಗಳನ್ನು ತಗ್ಗಿಸಲು ಪುರುಷೋತ್ತರವನ್ನು ಜಪಿಸಬೇಕಾಗುತ್ತದೆ. ಮೇಷರಾಶಿಯ ವ್ಯಕ್ತಿಗಳು
ಇನ್ನು ಸೂರ್ಯಾಹಮನ ಘರ್ಷಣೆಗಳನ್ನು ತಣ್ಣಗಾಗಿಸಲು ಮತ್ತು ನಿಮ್ಮ ಶಕ್ತಿಯನ್ನು ಬೆಂಬಲಿಸಲು ಪ್ರತಿದಿನ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರವನ್ನು ನೀಡಿ. ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ಅಧಿಕಾರ ಸಂಘರ್ಷಗಳು ಮತ್ತು ಶೈಕ್ಷಣಿಕ ಅಭದ್ರತೆಗಳನ್ನು ನ್ಯಾವಿಗೇಟ್ ಮಾಡಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ಶನಿ ನಡೆಯುತ್ತಿರುವಂತಹ ಏಳೇನಾಟಿ ಶನಿಯ ಏಕಾಂಗಿತನವನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ಅನಿರೀಕ್ಷಿತ ವೆಚ್ಚಗಳು ಹಾಗೂ ದೀರ್ಘಕಾಲದ ಬಳಲಿಕೆಯನ್ನು ತಗ್ಗಿಸಲು ದಶರಥ ಶನಿ ಸ್ತೋತ್ರವನ್ನು ಜಪಿಸಬೇಕಾಗುತ್ತದೆ. ಆದಷ್ಟು ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಇದು ಉತ್ತಮ ಸಮಯವಂತ ಕೇಳಿದ್ದೀರಾ ಸ್ನೇಹಿತರೆ? ಕ್ವಶನು ಖಂಡಿತವಾಗಿಯೂ ಇದು ಉತ್ತಮ ಸಮಯವಲ್ಲ. ಮುಂದಿನ ತಿಂಗಳು ಖರೀದಿ ಮಾಡಿ ಅಂತ ಹೇಳ್ತಾ, ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.